ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ನಾಡು ನುಡಿ ರಕ್ಷಣಾ ವೇದಿಕೆಯ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದ ಎಸ್ ಪ್ರಕಾಶ್ ರವರ ಸಾರಥ್ಯದಲ್ಲಿ 5ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಕದಂಬ ಹೋಟೆಲ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಹಾಗೂ ಇದೇ ಸಂದರ್ಭದಲ್ಲಿ ಸಂಘಟನೆಯನ್ನ ಬಲಪಡಿಸಲು ಮಹಿಳಾ ರಾಜ್ಯಾಧ್ಯಕ್ಷರಾಗಿ ಧನುಶ್ರೀ ಕೆ ಹಾಗೂ ರಾಜ್ಯಾಧ್ಯಕ್ಷರಾಗಿ ಮಲ್ಲಿಕಾರ್ಜುನರವರನ್ನ ನೂತನವಾಗಿ ನೇಮಕ ಮಾಡಲಾಯಿತು. ಕರ್ನಾಟಕ ನಾಡು ನುಡಿ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಆತ್ಮೀಯ ಸಹೋದರರು ಗೆಳೆಯರು ಆದಂತಹ ಪ್ರಕಾಶ್ ಅವರು ಹಾಗೆ ಈ ದಿನ ಮಹಿಳಾ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂತಹ ಸಹೋದರಿ ಧನುಶ್ರೀ ಅವರು ಈ ಒಂದು ಸಂಘಟನೆಯನ್ನು ಬಹಳ ಎತ್ತರಕ್ಕೆ ತೆಗೆದುಕೊಳ್ಳುವಂತಹ ಕೆಲಸ ಮಾಡ್ತಾರೆ. ಏನು ಜ್ವಲಂತ ಸಮಸ್ಯೆಗಳು ಸಾಕಷ್ಟು ಅಂತಹ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಕೆಲಸ ಇವತ್ತು ಸಂಘಟನಾ ಕಾರ್ಯ ಮಾಡ್ತಾರೆ. ನಾಡಿನೆಲ್ಲೆಡೆ ಸಂಘಟನೆಯನ್ನು ಬೆಳೆಸಿ ಕಟ್ಟಕಡೆಯ ವ್ಯಕ್ತಿಗೆ ಸರ್ಕಾರದ ಅನುದಾನಗಳು ಯಾವ ರೀತಿ ಸಿಗಬೇಕು ಮತ್ತು ಸರ್ಕಾರದ ಸೌಲಭ್ಯಗಳು ಯಾವ ರೀತಿ ಸಿಗಬೇಕು ಆ ನಿಟ್ಟಿನಲ್ಲಿ ಕೆಲಸ ಮಾಡಿ ಮತ್ತು ಪ್ರತಿಯೊಂದು ಸಂಘಟನೆಯ ಪ್ರತಿಯೊಬ್ಬ ಪದಾಧಿಕಾರಿಗಳನ್ನು ಕಾರ್ಯಕರ್ತರು ಸೇರಿಸಿಕೊಂಡು ಹೋರಾಟಗಳನ್ನು ಸಣ್ಣ ಪುಟ್ಟ ಸ್ವಚ್ಛತಾ ಕಾರ್ಯಕ್ರಮ, ಉಚಿತ ಆರೋಗ್ಯ ಶಿಬಿರಗಳನ್ನು, ಹೋರಾಟಗಳನ್ನು, ಈ ರೀತಿ ಅನೇಕ ಬಗೆಯ ಕಾರ್ಯಕ್ರಮಗಳನ್ನು ಈ ನಾಡಿಗೆ ಕೊಡ್ತಾ ಅವರು ಸಂಘಟನೆಯನ್ನು ಮುನ್ನಡೆಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಏನು ಇವತ್ತು ಕಾರ್ಯಕ್ರಮ ಕರ್ನಾಟಕ ನೆಲ ನುಡಿ ರಕ್ಷಣಾ ವೇದಿಕೆ ಸಂಘಟನೆಯ ವತಿಯಿಂದ ಇವತ್ತೇನು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಏನು ಮಹಿಳಾ ದಿನಾಚರಣೆ ಹಾಗೂ ಏನು ಸಂಘದ ಒಂದು ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಒಂದು ನಮ್ಮ ಧನುಷ್ಯರು ಕೂಡ ಶುಭವಾಗಲಿ, ಒಳ್ಳೆಯದಾಗಲಿ. ಭಾಳಷ್ಟು ವರ್ಷಗಳಿಂದ ಪ್ರಕಾಶ್ ಅವರು ಭಾಳ ಆತ್ಮೀಯರು ಕೂಡ. ಭಾಳಷ್ಟು ಹೋರಾಟಗಳಲ್ಲಿ ನಾವೆಲ್ಲ ಕೈ ಜೋಡಿಸಿ ಕೆಲಸ ಮಾಡ್ತಾ ಬಂದಿದ್ವಿ. ಏನು ಈ ಕರ್ನಾಟಕದ ಎಲ್ಲ ಸಂಘಟನೆಗಳು ಪರವಾಗಿ ಭಾಳಷ್ಟು ಹೋರಾಟವನ್ನು ಮಾಡ್ತಾ ಬಂದಿರ್ತಾರೆ. ಏನು ಈ ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ಎಲ್ಲರಿಗೂ ಒಳ್ಳೆಯದಾಗುವಂಥ ರೀತಿ ಎಲ್ಲರನ್ನೂ ಸೇರಿಸಿ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. 4/2024 ಕರ್ನಾಟಕ ನಾಡು ನುಡಿ ರಕ್ಷಣಾ ವೇದಿಕೆಯ 5ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ತುಂಬ ಖುಷಿಯಾಗಿದೆ. ಏನಂದರೆ ನಮ್ಮ ಹಿರಿಯ ಹೋರಾಟಗಾರರು ಕೂಡ ನಮ್ಮನ್ನು ಬಂದು ಪ್ರೋತ್ಸಾಹಿಸಿ ಸ್ಫೂರ್ತಿ ನೀಡಿ ಅದರ ಜೊತೆಗೆ ನಾವು ಒಂದು ಕರೆ ಕೊಟ್ಟಿದ್ದಕ್ಕೆ ಮೊದಲನೇ ಬಾರಿಯ ಈ ಒಂದು ಪದಗ್ರಹಣ ಕಾರ್ಯಕ್ರಮ ತುಂಬ ವರ್ಷಗಳ ನಂತರ ಅಣ್ಣ ಅವರು ಇದನ್ನು ಒಳ್ಳೆ ಮಟ್ಟದಲ್ಲಿ ಮಾಡಬೇಕು, ನಮ್ಮ ಸಂಸ್ಥಾಪಕರು ಪ್ರಕಾಶ್ ಸರ್ ಅವರು ಬೆಂಬಲವಾಗಿ ನಾನು ಯಾವಾಗಲೂ ನಿಲ್ತೀನಿ, ನೀವು ಅದನ್ನು ಮುಂದುವರಿಸ್ಕೊಂಡು ಹೋಗಿ ಅಂತ ನಾನು ಒಂದು ಧನುಶ್ರೀಯಾದ ನನಗೆ ಒಂದು ಮಹಿಳಾ ರಾಜ್ಯಾಧ್ಯಕ್ಷ ಸ್ಥಾನನ ಕೊಟ್ಟು, ನಮ್ಮ ಪುಷ್ಪಾ ಮೇಡಮ್ಗೆ ಗೌರವಾಧ್ಯಕ್ಷ ಸ್ಥಾನನ ಕೊಟ್ಟು ಹೆಣ್ಮಕ್ಳು ಒಂದು ಶಕ್ತಿ ಅಂತ ಅವ್ರು ಭಾವಿಸಿದ್ದಾರೆ. ಆ ಶಕ್ತಿಯನ್ನು ನಾವು ಒಳ್ಳೆ ಮಟ್ಟದಲ್ಲಿ ನಾವು ತಗೊಂಡೋಗ್ಬೇಕು ಅಂತ ಒಂದು ಕರೆ ಕೊಟ್ವಿ. ನಾವು ಈ ಥರ ಒಂದು ನಮ್ಮ ಸಂಘಟನೆಯನ್ನು ಬಲಪಡಿಸ್ತಾ ಇದ್ದೀವಿ ಅನ್ನೋದಕ್ಕೆ ಅನೇಕ ಜಿಲ್ಲೆಗಳಿಂದ ಲತಾ ಮೋಹನ್ ಅಂತ ಅವರು ಕೂಡ ನಮ್ಮ ಉತ್ತರ ಕರ್ನಾಟಕ ಭಾಗದ ಹೆಣ್ಮಗಳು, ಆಕೆ ಒಂದು ಸಂಘಟನೆ ಬಲಪಡಿಸೋದ್ರಲ್ಲೂ ಒಂದು ಕೈ ಜೋಡಿಸಿ ಎಲ್ಲ ಜಿಲ್ಲೆ ಬಾಗಲಕೋಟೆ, ಬಿಜಾಪುರ, ಮೈಸೂರು, ಬೆಂಗಳೂರು ಎಲ್ಲ ಥರ ಸುತ್ತಮುತ್ತದ ಎಲ್ಲ ಜಿಲ್ಲೆಯ ಜನಗಳು, ಹುಬ್ಬಳ್ಳಿ, ಈ ರೀತಿ ನಾವು ಸಮ್ಮಿಲನ ಮಾಡಿಕೊಂಡು ಉತ್ತರ ಭಾಗ ಅಥವಾ ನಮ್ಮ ದಕ್ಷಿಣ ಭಾಗದ ಎಲ್ಲ ಜನಗಳು ಬಲಪಡಿಸ್ಕೊಂಡು ಸಂಘಟನೆಯನ್ನು ಕಟ್ಟೋದ್ರಲ್ಲಿ ನಾವು ಮುಂದೆ ಸಾಗ್ತಾ ಇದ್ದೀವಿ. ಸಂಘಟನೆ ಅಂದರೆ ಎಲ್ಲರಿಗೂ ಹೋರಾಟ ಮಾತ್ರ ತಿಳಿದಿದ್ದಾರೆ. ಸಂಘಟನೆ ಅನ್ನೋದು ಹೋರಾಟದರ ಜೊತೆಗೆ ಪ್ರತಿಯೊಂದು ಕಾರ್ಯವೈಖರಿಗೂ ನಾವು ನಿಲ್ಲೋದಕ್ಕೆ ಸ್ಫೂರ್ತಿ ಆಗ್ತೀವಿ, ಶಕ್ತಿ ಆಗ್ತೀವಿ. ಮತ್ತು ಪ್ರತಿಯೊಬ್ಬರು ಮನೆಯನ್ನು ಬೆಳಗಿಸೋದಕ್ಕೆ ಎಷ್ಟು ಸಾಧ್ಯವಾಗುತ್ತೋ ಈ ಸಂಘಟನೆಯ ಮುಖಾಂತರ ನಾವು ಮಾಡೋಣ ಅಂತ ಒಂದು 21 ಕಾರ್ಯವೈಖರಿಗಳನ್ನ ಮೊದಲನೇದಾಗಿ ಕೈ ತಗೊಂಡ್ವಿ. ಅದರಲ್ಲಿ ನಾವು ಮೊದಲನೆಯದಾಗಿ ಕನ್ನಡ ಶಾಲೆ ಉಳಿವಿನ ಅಭಿಯಾನ ಮಾಡಬೇಕು ಅಂತಲೇ ನಾವು ತುಂಬ ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ದ ಒಂದು ರೀತಿಯಾಗಿ ಸಹಕರಿಸೋಂಗೆ ಇವತ್ತು ಸರ್ಕಾರನೂ ಕೂಡ ಬಜೆಟ್ ಅನೌನ್ಸ್ಮೆಂಟ್ ಮಾಡಿದೆ. ಅದನ್ನು ನಾವು ಬಳಸ್ಕೊಳ್ಳುವಲ್ಲಿ ನಮ್ಮ ಈ ರೀತಿಯ ಹೋರಾಟಗಾರರು ಕೂಡ ಮುನ್ನುಗ್ಗಬೇಕು. ಅದನ್ನು ಹೋರಾಟಗಾರರ ಮೂಲಕನೂ ಒಂದು ಶಾಲೆಗಳ ಉಳಿವಿನ ಅಭಿಯಾನನ ನಾವು
ಗಟ್ಟಿಗೊಳಿಸೋದಕ್ಕೂ ಕೂಡ ಜಿಲ್ಲೆಯಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಕನ್ನಡನ ಉಳಿಸೋಣ, ಕನ್ನಡನ ಬೆಳೆಸೋಣ, ಕನ್ನಡನ ಒಂದು ಐತಿಹಾಸಿಕ ಇರ್ಬೋದು, ಧಾರ್ಮಿಕ ಇರ್ಬೋದು, ಜಲ ನೆಲ ಅಥವಾ ಒಂದು ನಮ್ಮ ಒಂದು ಸಂಘಟನೆಯ ಒಂದು ಗಟ್ಟಿತನನ ನಾವು ಉಳಿಸ್ಕೊಳ್ಳೋದಕ್ಕೆ ಜನಗಳಿಗೆ ನಾನು ಕರೆನೂ ಕೂಡ ನೀಡ್ತಾನೆ. ಇದ್ರ ಮೂಲಕ ನೀವು ಹೆಚ್ಚಿನ ರೀತಿಯಲ್ಲಿ ನೀವು ಸೇರಿಕೊಂಡಾಗ ಹೆಚ್ಚಿನ ಯುವಕರು ಬರಬೇಕು, ಹೆಚ್ಚಿನ ವಿದ್ಯಾವಂತರು, ಹೆಚ್ಚಿನ ಜ್ಞಾನವಂತರು ಬಂದು ಈ ರೀತಿ ನೀವು ಸಂಘಟನೆನ ಬಲಪಡಿಸಬೇಕು ಅಂತ ನಮ್ಮ ಜೊತೆಗೆ ಕೈ ಜೋಡಿಸಿ ಸೇರಿದಾಗ ಮಾತ್ರ ಸಂಘಟನೆ ಗಟ್ಟಿಯಾಗುತ್ತೆ. ಆದರೆ ಅದಕ್ಕೆ ಮೌನವಾಗಿ ಏನೇ ಆದರೂ ನಾನು ಬೆಂಬಲವಾಗಿ ನಿಂತೀನಿ ಅಂತ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ಒಂದು 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 ಚಿಕ್ಕ ಒಂದು ಮಹಿಳೆ ಅಂತಲೇ ಅನ್ಕೋಬೋದು. ನನ್ನನ್ನು ಈ ಮಟ್ಟಕ್ಕೆ ಬೆಳೆಸೋದಕ್ಕೆ ಸಹಕಾರ ಮಾಡಿದಂಥ ಪ್ರಕಾಶ್ ಸರ್ಗೆ ನಾನು ತುಂಬ ಋಣಿಯಾಗಿದ್ದೀನಿ. ಈ ಒಂದು ಜನತೆಗೆ ಇಷ್ಟು ಸಂತೋಷವಾಗಿ ನಗ್ನಗ್ತಾ ಅವರು ಕಾರ್ಯಕ್ರಮನ ಯಶಸ್ವಿಗೊಳಿಸೋದಕ್ಕೆ ಸೇರ್ಕೊಂಡಿರೋರು ಎಲ್ಲರಿಗೂ ಹೃದಯಪೂರ್ವಕ ಕರ್ನಾಟಕ ನಾಡು ನುಡಿ ರಕ್ಷಣಾ ವೇದಿಕೆ ಸಂಸ್ಥಾಪಕ ಪ್ರಕಾಶ್. ಇವತ್ತೇನಪ್ಪ ಅಂದರೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರನ್ನು ಆಯ್ಕೆ ಮಾಡಿದ್ದೀವಿ. ತುಂಬ ವರ್ಷಗಳಿಂದ ನಮಗೊಂದು ಆಸೆ ಇತ್ತು, ಒಳ್ಳೆಯ ರಾಜ್ಯಾಧ್ಯಕ್ಷರು ಮಾಡಬೇಕು, ನಮ್ಮ ಸಂಘಟನೆ ಬಲಪಡಿಸ್ಬೇಕಂತ. ಅದು ಇವತ್ತು ನೆರವೇರಿದೆ. ಇದನ್ನು ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ. ಇವತ್ತು ತುಂಬ ಭಾರಿಯಾಗಿದ್ದೀವಿ ಸರ್. ಇವತ್ತು 5ನೇ ವರ್ಷ ವಾರ್ಷಿಕೋತ್ಸವ ಕೂಡ ಆಚರಣೆ ಮಾಡ್ತಾ ಇದ್ದೀರಿ. 5ನೇ ವರ್ಷದ ವಾರ್ಷಿಕೋತ್ಸವನೂ ಸಹ ಜೊತೆಗೆ ಮಾಡ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ನೀವು ಸಂಸ್ಥಾಪಕರಾಗಿ ಉಳ್ಕೊಳ್ತಾ ಇದ್ದೀರಾ? ಸಂಸ್ಥಾಪಕರಾಗೇ ಉಳಿತೀವಿ. ಮುಂದಿನ ದಿವಸ ರಾಜ್ಯಾಧ್ಯಕ್ಷರನ್ನು ಆಯ್ಕೆ ಮಾಡಿದ್ದೀವಿ. ಇವಾಗ ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮನ ಮಾಡ್ತೀವಿ. ಈಗ ಮಹಿಳಾ ರಾಜ್ಯಾಧ್ಯಕ್ಷರು ಕೂಡ ಊಟ ಹಾಕಿದ್ದೀರಾ? ಒಟ್ಟಾಗಿ ಧನುಶ್ರೀ ಅವ್ರ ಮೇಲೆ ನಡೆಸ್ಕೊಂಡು ಹೋಗ್ತಾರೆ. 6-7 ವರ್ಷಗಳ ಕಾಲದಿಂದ ನಾವು ಹೋರಾಟವನ್ನು ಜೊತೆಯಲ್ಲಿ ಮಾಡ್ಕೊತ ಬಂದಿದ್ದೀವಿ. ಏನಿವತ್ತು ಕನ್ನಡ ನಾಡು ನುಡಿ ರಕ್ಷಣಾ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರು ಪ್ರಕಾಶ್ ಅಣ್ಣ ಅವರು ಇವತ್ತು 5ನೇ ವರ್ಷದ ವಾರ್ಷಿಕೋತ್ಸವವನ್ನು ಮಾಡ್ತಾ ಇದ್ದಾರೆ. ನಮಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ರು. ಇಲ್ಲಿ ಬಂದು ನೋಡಿದಾಗ ಭಾಳ ಖುಷಿ ಆಯಿತು. ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲ ಹಿರಿಯ ಗಣ್ಯ ಹೋರಾಟಗಾರರೆಲ್ಲರೂ ಸೇರಿಕೊಂಡಿದ್ರು. ಆಮೇಲೆ ಪದಗ್ರಹಣ ಕಾರ್ಯಕ್ರಮವೂ ಕೂಡ ಇತ್ತು. ಇವತ್ತು ಯಾವುದೇ ಒಬ್ಬ ವ್ಯಕ್ತಿ ಆದರೂ ಕೂಡ ಸಂಸ್ಥಾಪಕರು ನಾನು ಅನ್ನೋ ಒಂದು ಅಹಂ ಇರ್ತದೆ. ಆದರೆ ನಮ್ಮ ಪ್ರಕಾಶ್ ಅಣ್ಣನಿಗೆ ಆ ರೀತಿಯ ಅಹಂ ಎಲ್ಲ ಯಾವುದೂ ಇಲ್ಲ. ಇವತ್ತು ಕೂಡ ನಾವು ಅವ್ರ ಕಾರ್ ಹತ್ತುತ್ತೀವಿ ಅಂತ ಹೇಳಿದ್ರೆ ಫಸ್ಟು ನೋಡೋದವರು ನನ್ನ ತಂಗಿದೀರು ಹೂ ಮುಡ್ದಿದಾರ ಅಂತ ನೋಡ್ತಾರೆ, ಫಸ್ಟು ಹೂ ಕೊಡಿಸ್ತಾರೆ. ನಮಗೆ ಆ ಒಂದು ಋಣನ ನಾವು ಸಾಯೋವರೆಗೂ ಮರೆಯೋಂಗಿಲ್ಲ. ನಮ್ಮ ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಪ್ರತಿಯೊಂದು ಕಾರ್ಯಕ್ರಮಗಳಿಗೂ ಕೂಡ ಜೊತೆಯಾಗಿ ನಿಂತು ಸಹಕಾರವನ್ನು ಕೊಡ್ತಾ ಹೋರಾಟಗಳಲ್ಲಿ ಭಾಗಿಯಾಗ್ತಾ ಏನಿವತ್ತು ಈ ಒಂದು ಸಂಸ್ಥೆ ಮುಂದೆ ನಡೆಸ್ಕೊಂಡು ಹೋಗಬೇಕು ಅಂತ ಹೇಳಿ ಇನ್ನೂ ಸ್ವಲ್ಪ ಪ್ರಬಲ ಮಾಡಬೇಕು ಅಂತ ಹೇಳಿ ಇವತ್ತು ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ. ಎಲ್ಲ ಒಂದು ರಾಜ್ಯಾಧ್ಯಕ್ಷರುಗಳು, ಗೌರವಾಧ್ಯಕ್ಷರು ಪುಷ್ಪ ಅಂತ ಹೇಳಿ, ರಾಜ್ಯಾಧ್ಯಕ್ಷರು ಧನು ಅಂತ ಹೇಳಿ ಎಲ್ಲ ಒಳ್ಳೆ ಏನು ಹೇಳ್ತಾರೆ ಹುಲಿಗಳು ಎಲ್ಲ ಸಿಂಹಿಣಿಯರೇ ಇದ್ದಾರೆ ಈ ಒಂದು ಸಂಸ್ಥೆಯಲ್ಲಿ. ಭಾಳ ಖುಷಿ ಆಗ್ತಾ ಇದೆ. ಸುಮಾರು